ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹಾವೇರಿ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಮೇಲೆ ನ್ಯೂಸ್ 43 ಇಂಡಿಯಾ ತಂಡ ಸ್ಥಳ ಮಟ್ಟದಿಂದ ಮತ್ತು ಒಂದು ಗ್ರೌಂಡ್ ರಿಪೋರ್ಟ್ ದಿಂದ ಒಂದು ಸಂದರ್ಶನ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ದೇವಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕರ್ಜಗಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ವೀರಣ್ಣ ಭಾಸ್ಕರ್ ಕುಲಕರ್ಣಿ ಅವರು ಉರ್ಫ್ ವೀರಣ್ಣ ಗೌಡ್ರು ಅಂತೇಳಿ ಈ ಭಾಸ್ಕರ್ ಕುಲಕರ್ಣಿ ಅವರಿಗೆ ಕರೀತಾರೆ ಡೈಲಿ ರುಟೀನ್ ನಲ್ಲಿ. ಅಂದ್ರೆ ಇವರ ಅಜ್ಜರು ಮುತ್ತಜ್ಜವರು, ಅಂದ್ರೆ ವೀರಣ್ಣ ಅವರ ಅಜ್ಜರು ಮುತ್ತಜ್ಜವರು ಒಂದು ಊರಿನ ಹಿರಿತನ ಮಾಡ್ತಾ ಬಂದಂತವ್ರು. ಅವರಿಗೆ ಒಂದು ಪಟ್ಟ ಕಟ್ಟಿದ್ರು, ನೀವು ಗೌಡ್ರ ರೀತಿಯಿಂದ ಹಿರಿತನ ಮಾಡ್ತೀರಿ ಅಂತೇಳಿ. ಆದ್ರೆ ವೀರಣ್ಣ ಅವರ ವಿಚಾರಗಳನ್ನು ಮತ್ತು ಈ ಕ್ಷೇತ್ರಕ್ಕೆ ಕುಲಕರ್ಣಿ ಅಂದ್ರೆ ಒಂದು ರೀತಿಯಿಂದ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥದ್ದು. ಹಳೆಯ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿದ್ದು ದೇವಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮುಂದೆ ಬರ್ತಾ ಇರುವಂತ ಒಂದು ವೇಳೆ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಅದು ಕರ್ಜಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿ ಆಯ್ಕೆಯಾಗುವಂತ ಕ್ಷೇತ್ರ. ವೀರಣ್ಣ ಭಾಸ್ಕರ್ ಕುಲಕರ್ಣಿ ಅವರಕ್ಕಿಂತ ಈ ಕ್ಷೇತ್ರದ ಕೆಲವೊಂದಿಷ್ಟು ಯುವಕರ ಬಲ, ಯುವಕರ ಪಡೆ, ಯುವಕರ ನಡೆಯನ್ನು ಕುಲಕರ್ಣಿ ಅವರ ಕಡೆ ಇದ್ದಾವೆ. ಇವರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಾರ ಕಾರಣದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ತಾಲೂಕ್ ಪಂಚಾಯತಿಯಲ್ಲಿ ಕಾಂಗ್ರೆಸ್ನ ಸೋಲಿಸಿದ್ರು. ಜಿಲ್ಲಾ ಪಂಚಾಯತಿಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ಲಿಕ್ಕೆ 1200ರಿಂದ 1300 ಮತವನ್ನು ಲೀಡ್ ಕೊಟ್ಟರು. ಆದರೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿಲ್ಲ. ಕಾಂಗ್ರೆಸ್ನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಅವಕಾಶ ಪಡೆದುಕೊಂಡ್ರು. ಮುಂದೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕರ್ಜಗಿ ಆದ್ರೆ ಜಿಲ್ಲಾ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಮತದಾರರ ಆಸೆಯ ಮೇರೆಗೆ ನನ್ನ ಮುಂದಿನ ನಡೆಯಾಗುತ್ತೆ. ದೇವಗಿರಿಯಿಂದ ಆದರೂ ಕೂಡ ನನ್ನ ಮುಂದಿನ ನಡೆ ಮತದಾರರ ಇಚ್ಛೆಯ ಮೇರೆಗೆ, ನಂತರ ಹೈಕಮಾಂಡ್ ಮೇರೆಗೆ. ಇದಷ್ಟು ವಿಚಾರದೊಂದಿಗೆ ನಮ್ಮ ಜೊತೆ ವೀರಣ್ಣ ಭಾಸ್ಕರ್ ಕುಲಕರ್ಣಿ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಮೊದಲನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ, ನೀವು ರಾಜಕಾರಣಕ್ಕೆ ಎಲ್ಲಿಂದ ಪ್ರವೇಶ ಮಾಡಿದ್ರಿ ಮತ್ತು ನಿಮ್ಮ ರಾಜಕಾರಣದ ಹಿನ್ನೆಲೆ ಏನು, ನಿಮ್ಮ ರಾಜಕೀಯ ಗುರುಗಳು ಅಂತೇಳಿ ಅನ್ಕೊಳ್ಳಕ್ಕೆ, ನೀವು ಹೇಳ್ಕೊಳ್ಳಕ್ಕೆ ಯಾರಿದ್ದಾರೆ ಸರ್? ಎಲ್ಲಿಂದ, ಯಾವ ಇಸ್ವಿಯಿಂದ ಪ್ರಾರಂಭ ಮಾಡಿಕೊಡ್ರಿ ಸರ್? ನಮಸ್ಕಾರ ರೀ. ನಾನು ವೀರಣ್ಣ ಭಾಸ್ಕರ್ ಕುಲಕರ್ಣಿ ಅಂತ, ತಾಲೂಕ್ ಪಂಚಾಯತ್ ಕರ್ಜಗಿ ಕ್ಷೇತ್ರದ ಮಾಜಿ ಮೆಂಬರ್. ನಮ್ಮ ತಂದೆಯವ್ರು ಸರ JDS ಜಿಲ್ಲಾ ಕಾರ್ಯಾಧ್ಯಕ್ಷರಿದ್ದರು. ಹಾವೇರಿ ಜಿಲ್ಲಾ JDS ಕಾರ್ಯಾಧ್ಯಕ್ಷರಿದ್ದರು. ಅವ್ರ ಮುಖೇನ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ಬರ್ತಿದ್ವಿ ರಾಜಕಾರಣದೊಳಗೆ. ಈ ಪಂಚಾಯತಿ ಮಟ್ಟದಾಗ ಆಯ್ತು, ತಾಲೂಕ್ ಪಂಚಾಯತಿ ಆಯ್ತು, ಅವ್ರಿಗೆ ಯಾರು ಹೇಳಿದ್ರು, ಅವ್ರಿಗೆ ಯಾರು ಟಿಕೆಟ್ ಕೊಡಿಸಿದ್ರು ಅವ್ರಿಗೆ ನಾವು ಕೆಲಸ ಮಾಡೋದು ಹಿಂದಿಂತು. ಗ್ರಾಮ ಪಂಚಾಯತಿ ಅವ್ರು ಯಾರು ಚುನಾವಣೆ ನಿಲ್ಲಿಸಿದ್ರು. ಈಗ ನಮ್ಮ ತಂದೆಯವ್ರು ಸರ ಅವರು ತಾಲೂಕಾ ಪಂಚಾಯತಿ ಯಾರಿಗೆ ನಿಲ್ಲಿಸ್ತಾರೋ ಅವ್ರಿಗೆ ನಾವು ಹಿಂದೆ ನಿಂತ್ಕೊಂಡು ಇಲೆಕ್ಷನ್ ಮಾಡ್ತಿದ್ವಿ. ಆ ಮುಖೇನ ನಾವು ರಾಜಕಾರಣಕ್ಕೆ ಬಂದ್ವಿ. ಈಗ ನಮ್ಮ ತಂದೆಯವರು 2000 ಅವರು ನಮ್ಮ ತಂದೆಯವರು ಮಂಡಲ ಪಂಚಾಯತಿ ಪ್ರಧಾನರಿದ್ದರು, ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದರು, APMC ಮೆಂಬರ್ ಇದ್ದರು, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಇದ್ದರು. ಅವರು 2004ರಾಗ MLA ಕ್ಯಾಂಡಿಡೇಟ್ ಆಗಿದ್ದರು. ನಮ್ಮ ತಂದೆಯವರು MP ಪ್ರಕಾಶ್ ಸಾಹೇಬ್ರ ಫಾಲೋವರ್. 2004ರಾಗ ನಮ್ಮ JDS ನಿಂದ ಟಿಕೆಟ್ ಕೇಳಿದ್ರು. ನಮ್ಮ ತಂದೆಯವರು B.Pharm ಕೊಟ್ಗುಟ್ಲೆ ಅದು ಮತ್ತು ಸೆಕೆಂಡ್ B.Pharm C.Pharm ಅಂತ ಕೊಟ್ಟರು. ಅವರು ಬ್ಯಾರಿಯರ್ ಕೊಟ್ಟರು, ಅವ್ರು ಸೋತರು. ಆ ಮುಖೇನ ಅವರು 2012ರಾಗ ತೀರ್ಕೊಂಡ್ರು. ಯಾರು ನಮ್ಮ ತಂದೆಯವರು 2012ರಾಗ ತೀರ್ಕೊಂಡ್ಮೇಲೆ ಸುಮಾರಿಗೆ 12 ವರ್ಷ ಆಯ್ತು ಅವ್ರ ನಿಧನರಾಗಿ. ಹೌದು ಸರ್, 12 ವರ್ಷ ಆತ್ರಿ. ಅವ್ರು ತೀರ್ಕೊಂಡ್ಮ್ಯಾಗ ನಮ್ಮ ಲೋಕಲ್ ನಮ್ಮ ತಂದೆಯವ್ರ ಹಿಂಬಾಲಕರು ಫಾಲೋವರ್ಸ್ ನಮ್ಮ ತಂದೆಯವ್ರ ಹಿಂಬಾಲಕರು ಅದು ಫಾಲೋವರ್ಸ್ ಅವ್ರೇನು ಮಾಡಿದ್ರು ಅಂದ್ರೆ, ನಮಗೆ ನೀವು ನಿಮ್ಮ ತಂದೆಯವರಿಲ್ಲ ಅಂದಮೇಲೆ ನೀವು ಬರ್ರಿ ನಮ್ಮ ಕೂಟ, ನೀವು ನಮಗೂ ಅದ್ರ ಬಗ್ಗೆ ಎಲ್ಲ ನಾಲೇಜ್ ಇತ್ತು. ಯಾಕಂದ್ರೆ 12 ವರ್ಷದಿಂದ ನಮ್ಮ ತಂದೆಯವ್ರ ಕೂಟ ಆಗಿದ್ವಲ್ರಿ. ತೀರ್ಕೊಂಡ್ಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಆಯ್ತು. ನಾವು ಅಧ್ಯಕ್ಷನ ನಾವು ಏನು ಮಾಡಿದ್ವಲ್ಲ ಆತ್ರಿ. ಅಧ್ಯಕ್ಷ ಕಾಂಗ್ರೆಸ್ ಮಾಡಿದ್ವಿ. ತಂದೆಯವ್ರಿಲ್ಲ ಅಂದ ಕಾಲಕ್ಕೂ
ನಾವು ಮಾಡಿದ್ವಿ. ನಾವು ಮಾಡ್ಕೊಂತ ಬಂದು ಹಿಂಗೆ ನಾವು ರಾಜಕಾರಣಕ್ಕೆ ಬಂದ್ವಿ. ಬಂದ್ಬಿಟ್ಲೆ ರುದ್ರಪ್ಪ ಲಮಾಣಿಯರು ಸಿಕ್ಕರು. ರುದ್ರಪ್ಪ ಲಮಾಣಿಯರು ನಮ್ಮ ತಂದೆಯವರು ಭಾಳ ಆತ್ಮೀಯರು. ಶಿವಣ್ಣವ್ರ ಸಾಹೇಬರು ನಮ್ಮ ತಂದೆಯವರು ಭಾಳ ಆತ್ಮೀಯರು. ಬಸವರಾಜ ಶಿವಣ್ಣ ಅವರು, ಬಸವರಾಜ್ ಈಗಿನ ಶಾಸಕರು. ಈಗಿನ ಶಾಸಕರು ಬಸವರಾಜ ಶಿವಣ್ಣವರು ನಮ್ಮ ತಂದೆಯವರು ಭಾಳ ಆತ್ಮೀಯರು. ನಮ್ಮ ರಾಜಕೀಯ ಗುರುಗಳು ಬಸವರಾಜ ಶಿವಣ್ಣವರು ಹೌದು, ರುದ್ರಪ್ಪ ಲಮಾಣಿನೂ ಹೌದು. ನಾವು ಅವ್ರ ಮಾರ್ಗದರ್ಶನ ಒಳಗೆ ನಡಿತೀವಿ. ಹಿಂಗಾಗಿ ನಾವು 2016 ಟಿಕೆಟ್ ಕೇಳಿದ್ವಿ. ಯಾವುದೋ ಒಂದು ನಮಗೆ ಕ್ಯಾಟ್ಗಳಿಗಿತ್ತು, ಏನೋ ಟಿಕೆಟ್ ಕೊಡಲಿಲ್ಲ. ನಾವು ಇಂಡಿಪೆಂಡೆಂಟ್ ನಿಂತ್ಕೊಂಡ್ವಿ. ದೇವಗಿರಿ ಜಿಲ್ಲಾ ಪಂಚಾಯತಿ ಇಂತ್ರ ನಮ್ಗೆ ಯಾರು ನಮ್ಮ ವೆಂಕಟಾಪುರದ ಶಿಗೇಳಿ ಮಾದೇವಣ್ಣಾರು ನಿಂತಿದ್ರು. ಅವ್ರಿಗೆ ನಾವು MP ಜಡ್ಪಿ ಅವ್ರಿಗೆ ಮಾಡಿದ್ವಿ. ಜಡ್ಪಿ ಅವ್ರಿಗೆ ಮಾಡಿದ್ರು. ತಾಲೂಕ್ ಪಂಚಾಯತಿ ಏನೈತಲ್ಲ ನಾವು ಇಂಡಿಪೆಂಡೆಂಟ್ ಮಾಡ್ಕೊಂಡ್ವಿ. ನಮ್ಮ ಕರ್ಜಗಿ ತಾಲೂಕ್ ಪಂಚಾಯತಿ ಕ್ಷೇತ್ರ ನಂತರ ನಾವು ಅವ್ರಿಗೆ 1200 1300 ಓಟ್ ಲೀಡ್ ಕೊಟ್ವಿ. ನಮ್ಮದು 862 ಓಟ್ ಲೀಡ್ ಇತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರ. ಸರಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ. ಏನ್ ಅನ್ನಿಸ್ತಿತ್ತು ಚುನಾವಣೆ ಹೋದಾಗ? ತಪ್ಪು ಮಾಡಿದ್ನ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ? ಯಾಕಂದ್ರೆ ಒಂದು ಕಡೆ ಪ್ರಭಾವಿ ಕಾಂಗ್ರೆಸ್ನವರು, ಒಂದು ಕಡೆ ಪ್ರಭಾವಿ ಭಾರತೀಯ ಜನತಾ ಪಕ್ಷದವರು, ಅವಾಗಿನ ಕೆಲವೊಂದಿಷ್ಟು ಪ್ರಭಾವಿ ಮತ್ತೆ ನಿಮ್ಮಂತ ರೀತಿಯಲ್ಲಿ ಇಂಡಿಪೆಂಡೆಂಟ್ ಇರ್ತಿದ್ರು. ಹಣ ಬಲ, ತೋಳ್ಬಲ ಮತ್ತು ಕ್ಷೇತ್ರದ ಮಾಜಿ ಶಾಸಕರು, ಹಾಲಿ ಸಚಿವರ ಜೊತೆ ಒಡನಾಟ ಇದ್ದಂಥವ್ರು. ಅದು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ನ ಈ ಚುನಾವಣೆಗೆ ಸ್ಪರ್ಧೆ ಮಾಡಿ, ಮುಂದೆ ನನಗೆ ಅವಕಾಶ ಸಿಗ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ರ ಎಲ್ಲ ಅವತ್ತಾದ್ರು? ಇಲ್ಲ ಸರ್, ಅದು ಏನಾಯ್ತು, ನಾವು ಟಿಕೆಟ್ ಕೇಳಿದ್ವಿ, ಕೊಡಲಿಲ್ಲ. ನಾವು ಸುಮ್ಮನಾಗಿದ್ವಿ ರೀ. ನಮ್ಮ ಹಿಂಬಾಲಕರು ಏನದಾರಲ್ಲ, ನೀವು ಇಲೆಕ್ಷನ್, ನಮ್ಮ ಮತದಾನದ ಬಾಂಧವರಾಯ್ತು, ನಮ್ಮ ಹಿಂಬಾಲಕರಾಯ್ತು, ಅವ್ರು ನಾವು ಇಲೆಕ್ಷನ್ ಮಾಡಿರಿ, ನೀವು ನಿಲ್ತೀರಿ, ಗೆಲ್ತೀರಿ, ನಾವು ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತಂದರು. ಅದೇ ಪ್ರಕಾರ ನಾವು ಇಲೆಕ್ಷನ್ ನಿಂತ್ಕೊಂಡ್ವಿ ರೀ. ಆ ಪ್ರಕಾರ ನಮ್ಮ ಮತದಾರ ದೇವರು ಎಲ್ಲ ನಮ್ಮ ಕೈ ಬಿಡಲಿಲ್ಲ, ಆರ್ಸಿ ತೊಗೊಂಬಂದರು. ನಾವು ಬಹುಮತದಿಂದ ಆರ್ಸಿ ಬಂದೆ. ಅವ್ರಿಗೆ ನಾವು ಯಾವತ್ತಿದ್ರೂ ಚಿರಋಣಿ ಆಗಿರ್ತೇನೆ ರೀ. ಅಲ್ಲ, ಈ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಮತದಾರರು ನಿಮಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡ್ತಿದ್ರು. ಈಗ ಕಾಂಗ್ರೆಸ್ ಆಯಿತು, BJP ಆಯಿತು, ಅವರವರ ಪಕ್ಷದ ಪ್ರಣಾಳಿಕೆಗಳನ್ನು ಇರ್ತಿದ್ವು. ಅವಾಗ ಅವ್ರ ಪಕ್ಷದ ಪ್ರಣಾಳಿಕೆ ಮೇಲೆ ಅವ್ರು ಹೋಗ್ಬೇಕಾಗಿತ್ತು. ಆದ್ರೆ ಒಂದು ಕಡೆ ನೀವು ಸ್ವತಂತ್ರವಾಗಿ, ನೀವು ಯಾವ ಪ್ರಣಾಳಿಕೆ ಮೇಲೆ, ಯಾವ ಅಜೆಂಡಾ ಮೇಲೆ ಚುನಾವಣೆ ಮಾಡಿದ್ರಿ? ಸರ್, ಒಂದನೇದ್ದು ನಮ್ಮದು ನಮ್ಮ ತಂದೆಯವ್ರ ಹೆಸರು ಒಂದನೇದ್ದು, ಅವ್ರದ್ದು ಹೆಸರು ಚಲೋ ಇತ್ತು. ಎರಡನೇದ್ದು, ನಾವು ಜನರ ಜೊತೆ ನೇರ ಸಂಪರ್ಕದಾಗ ಇದ್ವಿ. ಹೌದಾ, ಅವ್ರು ನಂಬ್ಕೊಂಡಿದ್ರು, ನೀವು ಏನಾರು ಕೆಲಸ ಮಾಡ್ತಾರೆ, ನಾವು ಹೇಳಿದ್ವಿ ಎಲ್ಲ ಮಾಡ್ತಾರೆ ಅಂತಂದು. ಆ ಪ್ರಕಾರ ನಾವು ಲಾಸ್ಟ್ ಟೈಮ್ ನಾವು ಅಲ್ಲಿ ಕ್ಯಾನ್ವಸ್ಗೆ ಹೋದಾಗ, ನಾವು ಅಲ್ಲಿ ಮತಬೇಟೆಗೆ ಹೋದಾಗ ಅವರು ಹೇಳಿದರು, ಹಿಂಗೆ ನಾವು 162 ಮನಿದು ಒಂದು ಸೈಟ್ ಮಾಡಿ ಎಣ್ಣೆ ಮಾಡಿಸಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿಕೊಟ್ವಿ. ಆಮೇಲೆ ಮಸೂತಿದು ಜಾಗದ್ದು ನಮ್ಮ ರುದ್ರಪ್ಪ ಲಮಾಣಿಯರು ಹೇಳಿ ಒಂದಿಷ್ಟು ದುಡ್ಡು ಹಾಕಿಸ್ಕೊಟ್ವಿ. ಆಮೇಲೆ ಅಲ್ಲಿಂದ ಇವು ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಂತ ಬಂದ್ವಿ ಸರ್. ಅವ್ರು ಹೇಳಿದ್ದು ನಾವು ಏನು ಮಾತು ಕೊಟ್ಟಿದ್ವಲ್ಲ ಆ ಪ್ರಕಾರ ಎಲ್ಲರಿಗೂ ಎಲ್ಲ ತೀರ್ಸೋದಾಗಂಗಿಲ್ಲ, ನಮ್ಮ ಕೈಲಿ ಆದಿದ್ದು ನಾವು ಮಾಡೇವಿ ಸರ್. ಸರಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಆದ್ರಿ, ರಿಸಲ್ಟ್ ಬಂತು. ರಿಸಲ್ಟ್ನಲ್ಲಿ ಅತಿ ಕುತೂಹಲ ಇತ್ತು. ನಾವು ಇಷ್ಟೆಲ್ಲ ಮಾಡಿದ್ರು ಬರ್ತೀವೋ ಇಲ್ಲೋ ಅನ್ನುವಂಥ ಸಹಜವಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ವಿಜಯ ಪತಾಕೆಯನ್ನು ಹಾರಿಸಿದ್ರಿ. ಯಾಕೆ ಸರ್ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ಗೆ ಯಾಕೆ ಬೆಂಬಲ ಸೂಚಿಸಿದ್ರಿ? ಅದೇ ರೀತಿ ಅಸಮಾಧಾನವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ನಿಮ್ಮದೇ ಜೊತೆ ಒಬ್ಬರು ಯಾರಾದರೂ ಇಂಡಿಪೆಂಡೆಂಟ್ ಬಂದಿರಬಹುದು ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ, ಅದು ಕಾಂಗ್ರೆಸ್ ಇರಲಿ BJP ಇರಲಿ. ನೀವು ಇಂಡಿಪೆಂಡೆಂಟ್ಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ? ಸ್ವತಂತ್ರ ಅಭ್ಯರ್ಥಿಯಾಗಿ ನಿಮ್ಮದು ಪಕ್ಷಕ್ಕೆ, ಅಂದರೆ ನಿಮಗೆ ವಂಚಿತಗೊಂಡಿರ್ತಕ್ಕಂಥ, ಉಚ್ಚಾಟನೆ ಮಾಡಿರ್ತಕ್ಕಂಥ ಪಕ್ಷಕ್ಕೆ ನೀವು ಯಾಕೆ ಸಪೋರ್ಟ್ ಮಾಡಿದ್ರಿ? ಸರ್, ನಾವು ಯಾವಾಗಿದ್ರೂ ಮೂಲತಃ ಕಾಂಗ್ರೆಸ್ನವರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಮೋಸ ಮಾಡೋಕ್ಕಾಗಂಗಿಲ್ಲ. ನಮಗೆ ಮನ್ಸಿಗೆ ನೋವಿತ್ತು ಟಿಕೆಟ್ ಕೊಟ್ಟಿಲ್ಲ ಅಂತ. ಆದ್ರೆ ನಾವು ಈಗ ಜಡ್ಪಿ ನಾವು ಬೇರೆದವ್ರಿಗೆ ಮಾಡಿದ್ರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡ್ದಂಗೆ ಆಕತ್ತಲ್ಲ ಅಂತಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಮಾಡಿದ್ವಿ. ನಮ್ಮ ತಾಲೂಕ್ ಪಂಚಾಯತಿ ಮತ್ತು ನಾವು ನಿಂತಿದ್ವಿ, ನಾವು ಇಂಡಿಪೆಂಡೆಂಟ್ ನಾವು ಮಾಡ್ಕೊಂಡ್ವಿ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೋಸ ಮಾಡಬಾರ್ದು ಅಂತ ಒಂದು ವಿಚಾರಕ್ಕೆ ನಾವು ಅದನ್ನು ಮಾಡಿದ್ವಿ, ಪ್ರಾಮಾಣಿಕವಾಗಿ ಮಾಡಿದ್ವಿ. ಸರಿ, ಆಯ್ಕೆ ಆದ್ರಿ. ಆಯ್ಕೆ ಆದ ನಂತರ ಡಿಮ್ಯಾಂಡ್ಗಳನ್ನು ಭಾಳ ಬರ್ತಾವೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ, ಉಪಾಧ್ಯಕ್ಷರಾಗಬೇಕಂದ್ರೆ ಕೆಟಗಿರಿ ಜಾರಿ ಆಗ್ತದೆ. ಕೆಟಗಿರಿ ಜಾರಿ ಆದ ನಂತರ ಅವರಿಗೆ ಬಹುಮತಕ್ಕೆ ಅವರಷ್ಟು ಕ್ಯಾಂಡಿಡೇಟ್ ಇದ್ರೆ ನಿಮಗೆ ಡಿಮ್ಯಾಂಡಿಂಗ್ ಬರೋದಿಲ್ಲ. ಬಹುಮತಕ್ಕೆ ಕೊರತೆಗಳನ್ನಿದ್ರೆ 20 ಶೀಟ್ನಲ್ಲಿ ತಾಲೂಕ್ ಪಂಚಾಯತಿ 20 ಕ್ಷೇತ್ರಗಳಲ್ಲಿ ಎಷ್ಟು ಜನ ಕಾಂಗ್ರೆಸ್ನಿಂದ ಆಯ್ಕೆ ಆದ್ರು, ಎಷ್ಟು ಜನ ಭಾರತೀಯ ಜನತಾ ಪಕ್ಷದ ಆಯ್ಕೆ ಆದ್ರು, ಎಷ್ಟು ಜನ ಇಂಡಿಪೆಂಡೆಂಟ್ ಆಯ್ಕೆ ಆದ್ರು? ಸರ್, ಕಾಂಗ್ರೆಸ್ ನಿಂತ್ರ
13 ಜನ ಆಯ್ಕೆ ಆದರು. ನಾನೊಬ್ಬನೇ ಹಾವೇರಿ ತಾಲೂಕು ಒಳಗೆ ನಾನು ಒಬ್ಬನೇ ಇಂಡಿಪೆಂಡೆಂಟ್ ಆಗಿ ಆಯ್ಕೆ ಆಗಿದ್ದು. ಉಳ್ಕಿದಾರ ಇನ್ನು ಬಿಜೆಪಿ ಅವರು 13 ಅಂದ್ರೆ ಅವ್ರು 6 ಇದ್ರು, ನೀವು ಹೌದು. ನೀವು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ನಾವು ಮತ್ತೆ ಅದು ಹೆಂಗೈತೆ ಅಂದ್ರೆ ಸರ, ರುದ್ರಪ್ಪ ಲಮಾಣಿ ಸಾಹೇಬ್ರನ್ನ, ಶಿವಣ್ಣವ್ರ ಸಾಹೇಬ್ರನ್ನ ನಾವು ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಒಂದೇ ಇದ್ದಂಗೆ ಅದಾವ. ಅದ್ರ ಸಂಬಂಧ ನಾವು ಈ ತೀರ್ಮಾನ ತಗೋಬೇಕಾಯ್ತು. ಕಾಂಗ್ರೆಸ್ನೊಳಗೆ ಉಳಿಬೇಕನ್ನೋ ಒಂದು ತೀರ್ಮಾನ ಬಂತು. ಸರಿ ಆಯ್ತು. ಈಗ ನೀವು ಬಂದಂತ ಹಾದಿಯ ರಾಜಕಾರಣಕ್ಕಿಂತ ನಾನು ಡೆವಲಪ್ಮೆಂಟ್ ರಾಜಕಾರಣ ಕಡೆ ಹೋಗ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮೊದಲನೇ ಬೇಡಿಕೆಗಳನ್ನು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದಾಗ ನಿಮ್ಮ ಒಂದು ಸಭೆಯಲ್ಲಿ ತಾವು ಇಟ್ಟಿದ್ರಿ? ಈಗ ಸರ ನಮ್ಮಲ್ಲಿ ಫ್ಲಡ್ ಅಂತ ಒಂದು ಏರಿಯಾ ಇತ್ತು ಸರ. ಆ ಏರಿಯಾ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು, ಎಣ್ಣೆ ಮಾಡಿಕೊಡ್ಬೇಕು, ಅದಕ್ಕೆ ನಾವು ಮನಿ ಹಾಕಿಸ್ಕೊಡ್ಬೇಕು. ಆಮೇಲೆ ನಮ್ಮ ಊರಾಗ ಆ ಟೈಮ್ನಾಗ ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬರು ಮುಜರಾಯಿ ಇದ್ರು ಮಂತ್ರಿ. ನಮ್ಮ ಊರಾಗ ದೇವಸ್ಥಾನಕ್ಕೆ ಒಂದಿಷ್ಟು ದುಡ್ಡು ಹಾಕ್ಬೇಕು ಅಂತಂದ್ರು. ಅಲ್ಲಿ 1.5 ಕೋಟಿ ರೂಪಾಯಿ ದುಡ್ಡು ಹಾಕಿದ್ರು ರುದ್ರಪ್ಪ ಲಮಾಣಿಯವರು. ಪ್ಲಸ್ ಅದು ಸ್ಲಮ್ ಇದ್ದಿದ್ದ ಏರಿಯಾನ ಎಣ್ಣೆ ಮಾಡಿಸಿ ಪ್ಲಾಟ್ ಮಾಡಿ 165 ಮನಿ ಮಾಡಿಸ್ಕೊಟ್ರು. ಈ ಡಿಮ್ಯಾಂಡ್ ಬಿಟ್ಟಿದ್ವಿ ಅವರು. ಸರಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಆಯ್ಕೆಯಾಗಿ ಬಂದಾಗಿಂದ ಅಂಗನವಾಡಿ ಮರು ನಿರ್ಮಾಣಗಳನ್ನಾಗಿರ್ಲಿ, ಮರು ನಿರ್ಮಾಣ ಆಗಿ ನನ್ನ ಪೂರ್ತ ಪ್ರಶ್ನೆ ಕೇಳಿ ನಂತರ ಉತ್ತರ ಕೊಡಿ. ಅಂಗನವಾಡಿ ಪ್ಯಾಚ್ ವರ್ಕ್ ಅಂದರೆ ಮರು ನಿರ್ಮಾಣಗಳನ್ನಾಗಿರಲಿ, ಅಥವಾ ಅಂಗನವಾಡಿಗೆ ಹೊಸದ ರೀತಿಯಲ್ಲಿ ಒಂದು ಚಿತ್ರೀಕರಣಗಳನ್ನಾಗಿರಲಿ, ಅಥವಾ ಹೊಸದಾಗಿ ಅಂಗನವಾಡಿ ಇಲ್ಲದಂಥ ಕ್ಷೇತ್ರದಲ್ಲಿ ಕಟ್ಟುವುದಾಗಿರಲಿ, ಎಷ್ಟು ಅಂಗನವಾಡಿ ಮಾಡಿದ್ದೀರಿ ಸರ್? ಸರ್ ಯಾಕೆಂದ್ರೆ ಮೊದಲನೆಯ ಬಡವರ ಪಾಠಶಾಲೆ ಅಂಗನವಾಡಿ, ಶ್ರೀಮಂತರ ಪಾಠಶಾಲೆ ನರ್ಸರಿ. ಹೌದು ಸರ್. ಈ ಬಡವರ ಪಾಲಿಗೆ ಬೇಕಾಗಿರ್ತಕ್ಕಂಥ ಅಂಗನವಾಡಿ ವ್ಯವಸ್ಥೆ ಯಾವ ರೀತಿ ಮಾಡಿ ಸರ್? ಇಲ್ಲಿ ವಾರ್ಡ್ ನಂಬರ್ 2 ಒಳಗೆ ಇದು ನಮ್ಮ SC ಕಾಲೋನಿ ಬರ್ತೈತೆ ರೀ. ಅಲ್ಲಿ ಅಂಗನವಾಡಿಗೆ ಸುಣ್ಣ ಬಣ್ಣ ಮಾಡಿಸಿದ್ದೆ. ಪ್ಲಸ್ ಸಾಧಾರಣ ಒಂದು 30 ವರ್ಷದಿಂದ ದನದ ದವಾಖಾನಿಗೆ ಪಶು ಚಿಕಿತ್ಸಾಲಯ ಅದಕ್ಕೆ ಅದು ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಅದಕ್ಕೆ ಸುಣ್ಣ ಬಣ್ಣ ಮಾಡೋದಿರಲಿ, ಟೈಲ್ಸ್ ಮಾಡೋದಿರಲಿ ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ ಫೀಲ್ಡ್ ಒಳಗೆ ಆಗೈತಿ. ಪ್ಲಸ್ 8ನೇ ವಾರ್ಡಿನ ಒಳಗೆ ಅಂಗನವಾಡಿಗೆ ಸುಣ್ಣ ಬಣ್ಣ ಹಚ್ಚೋದಿರಲಿ, ಅದನ್ನು ಲೈಟ್ ಹಾಕೋದಿರಲಿ ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ ಅನುದಾನದೊಳಗೆ ಮಾಡಿಸಿದ್ದೆ ಸರ್. ಸರಿ, ಹೊಸದಾಗಿ ಏನು ನಿರ್ಮಾಣ ಮಾಡಿಸಿದ್ರು ಮಾಡಿಸ್ಲಿಲ್ಲೋ, ಅಥವಾ ನಿಮ್ಮ ಬಜೆಟ್ನಲ್ಲಿ ಆಗಿರಲಿ, ಅಥವಾ ಜಿಲ್ಲಾ ಪಂಚಾಯತಿಯವರ, ಯಾಕೆಂದರೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನಿಮ್ಮವರಿಲ್ಲ, ಅಥವಾ ಅಲ್ಲಿನ ನಿಮ್ಮ ಸಚಿವರು ಇದ್ದಂಥ ಮುಜರಾಯಿ ಇಲಾಖೆ ಏನು ಸಚಿವರಾಗಿದ್ದರು ಅವರಿಂದ ತೊಗೊಂಬಂದು ಈ ಕ್ಷೇತ್ರಕ್ಕೆ ತಾವು ಏನು ಅತಿ ಹೆಚ್ಚು ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಯಾವುದು ಸೌಲಭ್ಯನೂ ದೊರಕಿಸ್ಕೊಟ್ರಿ? ಸರ್, ಮೊಟ್ಟ ಮೊದಲೇ ಬಾರಿಗೆ ಹಿರೇಮುಗದ್ರಿಂತ ಜಂಗಮನಕೊಪ್ಪ ಅಂತ ಒಂದು ರೋಡ್ ಇದೆ, ಹಾವೇರಿ ಬರೋ ರೋಡು. ಅದು ಭಾಳ ದುರಸ್ತಿ ಇತ್ತು. ಅದನ್ನು ಮಾಡೋಕೆ ರುದ್ರಪ್ಪ ಲಮಾಣಿಯರಿಗೆ ಹೇಳಿದ್ವಿ ಸಾಹೇಬ್ರಿಗೆ, ಅವರು ಅದನ್ನು ಮಾಡಿಕೊಟ್ರು. ಮತ್ತೊಂದು ಏನಂತಂದ್ರೆ SC ಕಾಲೋನಿ ಒಳಗೆ ಒಂದು ಅಂಬೇಡ್ಕರ್ ಭವನ ಮಾಡಿಕೊಟ್ರು, 1.5 ಕೋಟಿ ರೂಪಾಯಿದ್ದು. ಮತ್ತು ಅಲ್ಲಿಂದ ಸಾಕಷ್ಟೆಲ್ಲ ಅನುದಾನ ಮಾಡ್ರಿ. ಈಗ ನಮ್ಮ ಊರಾಗ ಎಷ್ಟು ಗುಡಿ ಅದಾವಲ್ರಿ, ಪ್ರತಿಯೊಂದು ಗುಡಿಗೂ ಅವರು ಅನುದಾನ ಕೊಟ್ಟಾರ. ಪ್ರತಿಯೊಂದು ಗುಡಿಗೂ ಅವರಿಂದ ಅನುದಾನ ಬಂದೈತಿ. ಸರಿ, ನಾವು ಹಾಕಿಸ್ಕೊಂಬಂದು ಬಂದವ್ರಿ. ಸರಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಶುದ್ಧ ನೀರಿನ ಘಟಕಗಳನ್ನು ತಾವು ನಿರ್ಮಾಣ ಮಾಡಿಸಿದ್ರಿ? ಸರ್, ನಮ್ಮ ಕ್ಷೇತ್ರದೊಳಗೆ 2 ಶುದ್ಧ ನೀರಿನ ಘಟಕ ಅದಾವೆ. 2 ಅಂದ್ರೆ ಗೌರ್ಮೆಂಟಿನೂ 2 ಅದಾವ್ರಿ, ಪ್ರೈವೇಟಿನೂ 2 ಅದಾವೆ. ಸರಿ, ನಿಮ್ಮ ಏನು ಕರ್ಜಗಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಎಷ್ಟು ಪಂಚಾಯತಿ ಒಳಗೊಡುತ್ತಾವೆ? ಇದಕ್ಕೆ ಏನು ಸರ್? ಕರ್ಜಗಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಎಷ್ಟು ಗ್ರಾಮ ಪಂಚಾಯತಿಗಳು ಬರ್ತವೆ? ಕರ್ಜಗಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಸರ ಕರ್ಜಗಿ ಒಂದ ಗ್ರಾಮ ಪಂಚಾಯತಿ ಸರ. ಇದಕ್ಕೆ ಯತ್ನಾಳಿ ಒಂದು ಕೂಡ್ತತಿ. ಯತ್ನಾಳಿ ಒಂದು ಗ್ರಾಮ, ಇದೇ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯತ್ನಾಳಿ ಒಂದು ಕೂಡ. ಅಲ್ಲಿ 5 ಮಂದಿ ಗ್ರಾಮ ಪಂಚಾಯತಿ ಮೆಂಬರ್ ಅದಾರ. ಇದೇ ಕರ್ಜಗಿ ತಾಲೂಕ್ ಗ್ರಾಮ ಪಂಚಾಯತಿ. ಕರ್ಜಗಿ ತಾಲೂಕಿನ ಗ್ರಾಮ ಪಂಚಾಯತಿ 5 ಮಂದಿ ಅದಾರ. ಅದ್ರ 4 ಮಂದಿ ನಮ್ಮರ ಅದಾರ, ಒಬ್ರು BJP ಅದಾರ. ಸರಿ ಆಯ್ತು. ನಿಮ್ಮ ಕ್ಷೇತ್ರದಲ್ಲಿ ನೀವು ಆಯ್ಕೆ ಆದ ಬಂದಾಗಿದ್ದ ನಮ್ಮ ಹೊಲ ನಮ್ಮ ದಾರಿ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ಭಾಗದ ಸಡಕ್ ಯೋಜನೆ ಮತ್ತು ಶೌಚಾಲಯ ನಿರ್ಮಾಣಗಳನ್ನು ಇವು ಯಾವ ರೀತಿ ಮಾಡಿದ್ರಿ ಕೆಲಸ? ಸರ, ಈಗ ನಮ್ಮ ಹೊಲ ನಮ್ಮ ದಾರಿ ಒಳಗೆ ಇಲ್ಲಿ ಹಿರೇಮುದ್ರಕ್ಕೆ ಹೋಗೋ ದಾರಿಯಾಗ ಮಂಟಗಣಿ ದಾರಿ, ಇಲ್ಲಿ ನಮ್ಮ ಬ್ರಹ್ಮಲಿಂಗೇಶ್ವರ ಅಂತ ದೇವ್ರ ಐತಿ. ಅಲ್ಲಿ ಆ ದಾರಿ ನೋಡ್ಬಿಟ್ರೆ ಯಾರು ಅಡ್ಡಾಡಕ್ ಆಗ್ತಿರಂಗಿಲ್ಲ.
ಆ ದಾರಿನ ನಮ್ಮ ಬ್ರದರ ಮಾಡ್ಸ್ಯಾರ್ರಿ. ನಮ್ಮ ಬ್ರದರ್ ಒಬ್ರು ನಮ್ಮ ರಾಜು ಜಿಡ್ಡಿ ಅಂತ ಅದಾರ, ಗ್ರಾಮ ಪಂಚಾಯತ್ ಮೆಂಬರ್, ಅವ್ರು ಮಾಡ್ಸ್ಯಾರ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆನಂದ ಕಾಗದ್ ಅಂತ ಅದಾರ, ಅವರು ಮಾಡ್ಸ್ಯಾರ. ಈಗ ನಾವೇನದಲ್ರಿ, ನಾವು ಕೆಲಸ ಮಾಡ್ಸಿಲ್ರಿ, ಅವ್ರಿಗೆ ಹೇಳಿ ನಾವು ಕೆಲಸ ಮಾಡೀವ್ರಿ. ನಾವು ಕಾಂಟ್ರಾಕ್ಟ್ ಕೆಲಸ ಮಾಡಂಗಿಲ್ರಿ. ಇಲ್ಲ, ನಿಮ್ಮ ಒಂದು ತಾಲೂಕು ಜೊತೆ ಅನುದಾನ ತಗೊಂಬಂದು ಅಲ್ಲಿ ಟೆಂಡರ್ ಮಾಡಿಸಿ, ಟೆಂಡರ್ ಯಾರು ಅನುಕೂಲ ಆಗ್ತಾರ ಅವ್ರು ಟೆಂಡರ್ ಹಾಕೊಂಡು ಕೆಲಸ ಮಾಡ್ಯಾರ. ಎಸ್, ಓಕೆ. ಈ ನಿಮಗಂಕಿ ಗ್ರಾಮ ತಾಲೂಕ್ ಪಂಚಾಯತಿಂದ ಆಶ್ರಯ ಮನೆಗಳಂಕಿ ಬರಲ್ಲ ಬಂದ್ರು ಕೂಡ ಜಿಲ್ಲಾ ಪಂಚಾಯತಿಗೆ ಬರ್ತಾವು, ಜಿಲ್ಲಾ ಅಥವಾ ಪಂಚಾಯತಿಗೆ ಒಂದ್ ನಿಮಿಷ, ಬಂದ್ರು ಕೂಡ ಜಿಲ್ಲಾ ಪಂಚಾಯತಿ ಬರ್ತಿದ್ವು, ಅದು ಕೂಡ ಇಲ್ಲ. ಬಂದ್ರೆ ನೇರವಾಗಿ ಶಾಸಕರಿಂದ ಗ್ರಾಮ ಪಂಚಾಯತಿಗೆ ಬರ್ತಾವು. ಈ ಎಷ್ಟು ಜನರಿಗೆ ನೀವು ಒಂದು ಪಂಚಾಯತಿಗೆ ಒಂದು ಮನವಿ ಕೊಟ್ಟು ಒಂದು ಅತಿಯಾದಂತ ಕಡು ಬಡವ ಜನರಿಗೆ ಒಂದು ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಡುವಂತ ಪ್ರಯತ್ನಗಳನ್ನು ತಾವು ಮಾಡಿದ್ರಿ ಸರ? ಈಗ ಬಡವರು ಮನಿ ಬಿದ್ದಿರ್ತಾವ ಸರ, ನಮ್ಗೆ ಹೇಳಿರ್ತಾರ. ಅವ್ರಿಗೆ ನಾವೇನಂತ ಹೇಳ್ತೇವೆ ಅಂದ್ರೆ, ಮೊದ್ಲೇಕ ಗ್ರಾಮ ಪಂಚಾಯತಿಗೆ ಹೋಗ್ರಿ, ನೀವು ಒಂದು ಮನವಿ ಕೊಡ್ರಿ ನಮಗೆ ಮನಿ ಬಿದ್ದತಿ ಅಂತಂದು. ಅದು ಈ ಇಂದಿರಾ ಆಯೋಜ ಆಯ್ತು, ಮತ್ತೊಂದಾಯ್ತು, ನಾವು ರುದ್ರಪ್ಪನವ್ರಿಗೆ ಹೇಳಿ, ನಮ್ಮ ರುದ್ರಪ್ಪನವ್ರು ಇದ್ದ ಟೈಮ್ನಾಗ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡೇವ್ರಿ. ಆಮೇಲೆ ಈಗ ಇನ್ನೂ ಹೆಚ್ಚಿನ, ಈಗ ಫ್ಲಡ್ ಅಂತ ಬಂದ್ರೆ ಇನ್ನೂ ಹೆಚ್ಚಿನ ಮನಿ ಅದಾವ್ರಿ ಸರ, ಅವನು ಮಾಡಿಸ್ಕೊಡ್ಬೇಕು ಅನ್ನೋದು ಭಾಳ ನಮ್ಮ ತಲೆಯಾಗ ಐತಿ. ಅದು ಮುಂದಿನ ದಿನದಾಗ ಹೆಂಗೆ ಆಕತ್ತೆ ಹಂಗೆ ಅನುಕೂಲ ಪ್ರಕಾರ ಮಾಡ್ಸಕ್ಕೆ ಬರ್ತೈತೆ ಸರ್. ಸರಿ, ನಾನು ಈ ಕ್ಷೇತ್ರದಲ್ಲಿ ಒಂದು ವಿಷಯ ಕೇಳಿದೆ. ಕರ್ಜಗಿ ತಾಲೂಕ್ ಪಂಚಾಯತಿ ಕ್ಷೇತ್ರದ ಏನೋ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಏನಿದ್ದಾರೆ, ವೀರಣ್ಣ ಭಾಸ್ಕರ್ ಕುಲಕರ್ಣಿ ಅವರು, ಅಂದ್ರೆ ವೀರಣ್ಣ ಗೌಡ್ರು ಅಂತೇಳಿ ಏನ್ ಕರೀತಾರಲ್ಲ ಅವರು, ದೇವಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ತಾಲೂಕ್ ಪಂಚಾಯತಿ ಕ್ಷೇತ್ರ, ಮುಂದೆ ಏನಾರ ಮಾಡಿ ಕ್ಷೇತ್ರ ಮರು ವಿಂಗಡಣೆ ಆಗದಂತೆ ಚುನಾವಣೆ ಆದ್ರೆ ಜಿಲ್ಲಾ ಪಂಚಾಯತಿಯಿಂದ ಇವರು ಸ್ಪರ್ಧೆ ಮಾಡಬಹುದಾ ಅಂತ ನಾ ಕೇಳಿದಾಗ, ಅಥವಾ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಕರ್ಜಿಗಿಂದ ಸ್ಪರ್ಧೆ ಮಾಡಬಹುದು ಅಂತ ನಾ ಕೇಳಿದಾಗ, ಅವ್ರು ಹೇಳಿದು ಕ್ಷೇತ್ರ ಮರು ವಿಂಗಡಣೆ ಆಗ್ತೈತು ಆಗೋದಿಲ್ಲೋ ಇದು ನಮಗ್ ಸಂಬಂಧ ಇಲ್ಲ, ಆದ್ರೆ ಜಿಲ್ಲಾ ಪಂಚಾಯತಿ ನಾವು ಕ್ಷೇತ್ರದಿಂದ ನಮ್ಮ ಏನು ಸ್ವತಂತ್ರ ಆಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ನು ಅವ್ರನ್ನೇ ಮರು ಜಿಲ್ಲಾ ಪಂಚಾಯತಿಗೆ ನಾವು ಮಾಡ್ಬೇಕಂತ ಕೆಲವೊಂದಿಷ್ಟು ಯುವಕರ ಮತ್ತು ಇಲ್ಲಿಯ ಮತದಾರ ಆಸೆ ಬರ್ತಾ ಇದೆ. ಇದು ಸತ್ಯನ ಸುಳ್ಳ ಸರ್? ಇದಕ್ಕೆ ನಾನು ಕ್ಲಾರಿಫೈ ಕೊಡಿ ಫಸ್ಟ್. ಸರ್, ದೇವಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಈಗ ಸದ್ಯ ಇದೆ ಸರ. ಈಗ ತಾಲೂಕ್ ಪಂಚಾಯತಿ ನಾವೇನು ಆರಿಸಿ ಬಂದಿಲ್ಲ, ಮುಂದೆ ಜಿಲ್ಲಾ ಪಂಚಾಯತಿ ಮಾಡ್ಬೇಕನ್ನ ವಿಚಾರನೂ ಐತಿ ಸರ. ಅದ್ರ ನಿಮ್ದೈತೆ ಮತದಾರದು ಐತಿ, ನಮ್ದು ಇರ್ಬೇಕಲ್ಲ ಸರ. ಮತದಾರದು ಐತಿ, ನಮ್ದು ಐತಿ. ನಮ್ದಿದ್ದಾಗ ಮತದಾರರು ಇರ್ತೈತಿ, ಮತದಾರದಿಂದ ನಮ್ದು ಇರ್ತೈತಿ. ಆಯ್ತು ಸರ. ಈಗ ದೇವಗಿರಿ ಜಿಲ್ಲಾ ಪಂಚಾಯತಿ ಅಂತ ನಮ್ಮ ಮತದಾರ ಬಾಂಧವರು ನನಗೆ ನಿಲ್ಬೇಕು, ನೀವು ಮಾಡ್ಬೇಕಂತಂದ್ರೆ ನಾ ಮಾಡ್ತೀನಿ ಸರ್. ಹೌದು ಸರ. ಆಮೇಲೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಐತಿ ಸರ್, ಅವ್ರು ಹೆಂಗೆ ದಾರಿ ತೋರಿಸ್ತಾರ ಹಂಗೆ ನಾವು ಮಾಡ್ತೀವಿ ಸರ್. ಅಥವಾ ಒಂದು ವೇಳೆ ಸ್ಪರ್ಧೆ ಮಾಡ್ಬೇಕಂತೇಳಿ ಆಸೆ ತುಂಬಿಕೊಂಡು ತಾಲೂಕ್ ಪಂಚಾಯತಿ ರೀತಿಯಿಂದ ಅಲ್ಲಿನೂ ಕೂಡ ಆದ್ರೆ ಅವಾಗ ನೀವು ಯಾವ ನಿರ್ಧಾರಕ್ಕೆ ಹೋಗ್ಬೋದು ಸರ್? ಮೊದ್ಲೇಕ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧವಾಗಿ ಅದೇವು ಸರ್. ಈಗ ಅದೇ ಪ್ರಕಾರ ನಾವು ನಿಷ್ಠೆಯಂತ್ರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾ ಪಂಚಾಯತಿ ದೇವಗಿರಿಗಾದ್ರೂ ನಾವು ಲಾಸ್ಟ್ ಟೈಮ್ ಜಡ್ಪಿಗೆ ನಾವು ಮಾಡಿದ್ವಿ, ಜಿಲ್ಲಾ ಪಂಚಾಯತಿಗೆ ಮಾಡಿದ್ವಿ. ಈ ಸಲನೂ ನಾವು ಟಿಕೆಟ್ ಕೇಳ್ತೇವೆ. ಅದು ಮುಂದೆ ಹೆಂಗೆ ಬರ್ತೈತೋ, ನಮ್ಮ ಹೈಕಮಾಂಡ್ ಹೆಂಗೆ ನಿರ್ಧಾರ ಆಯಿತು, ನಮ್ಮ ಜನ ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತೇವೆ ಸರ್. ಸರಿ, ಒಂದು ವೇಳೆ ಜಿಲ್ಲಾ ಪಂಚಾಯತಿಗೆ ದೇವಗಿರಿ ಆಗಿರಲಿ ಅಥವಾ ಹೊಸ ಕ್ಷೇತ್ರ ಮರು ವಿಂಗಡಣೆ ಆಗುವಂತ ಕರ್ಜಗಿ ಕ್ಷೇತ್ರ ಆಗಿರಲಿ ಸ್ಪರ್ಧೆ ಮಾಡುವುದೇ ಆದ್ರೆ ಮೊದಲನೆಯ ಡೆವಲಪ್ಮೆಂಟ್ ಹಾದಿ ಯಾವ ಪ್ರಶ್ನೆ ಮೇಲೆ ನಿಮ್ದು ಇರುತ್ತೆ? ಏನು ಸರ್? ಸರ್, ಕುಡಿಯುವ ನೀರಿನ ಬಗ್ಗೆ ಇರ್ತದೆ ಸರ. ಆಮೇಲೆ ಒಳ ಚರಂಡಿ ವ್ಯವಸ್ಥೆ ಬಗ್ಗೆ ಇರ್ತದೆ ಸರ. ಆಮೇಲೆ ಈ ಬಡವರಿಗೆ ನಿವಾಸದ ಬಗ್ಗೆ ಇರ್ತೈತಿ, ಆಶ್ರಯ ಮನೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡಿ. ಸರಿ, ಈ ಕುಡಿಯುವ ನೀರಿನ ಅಂದ ತಕ್ಷಣ ನೆನಪು ಬಂತು, 2016ರಲ್ಲಿ ಕೂಡ ನಿಮಗೆ ತೊಂದರೆ ಆಯಿತು. ಅವಾಗ ಬರಗಾಲ ಆಯಿತು, ಸರಿಯಾಗಿ ಮಳೆ ಆಗಲಿಲ್ಲ. ಆಮೇಲೆ 2019ರಲ್ಲಿ ಕೋವಿಡ್ ಸಮಸ್ಯೆ ಆಯಿತು. 2018ರ ಹಿಂದಗಡೆ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಬಂದಾಗ ಫ್ಲಡ್ ಆಯಿತು, ಅತಿವೃಷ್ಟಿ ಆಯಿತು. ಆದಂಥ ಸಂದರ್ಭದಲ್ಲಿ ಈ ಸಮಸ್ಯೆಯಿಂದ ಪರಿಹಾರಕ್ಕೆ ಬರ್ಬೇಕನ್ನೋಷ್ಟೊತ್ತಿಗೆ ಅಂದ್ರೆ ಒಂದು ಕೋವಿಡ್ ಮಹಾಮಾರಿ ಬಂತು. ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ ಜನರಿಗೆ? ಸರ, ನೀವು ಕೇಳಿದ ಪ್ರಶ್ನೆ
ಕರೆಕ್ಟ್ ಐತಿ ಸರ್. ಆ ಟೈಮ್ನೊಳಗೆ ರುದ್ರಪ್ಪ ಲಮಾಣಿಯರಿಗೆ ನೆನೆಸ್ಬೇಕು ಸರ್ ನಾವು. ಅವ್ರಿಗೆ ನಮ್ಮ ಕುಡಿಯೋ ನೀರಿನ ಪ್ರಾಬ್ಲಮ್ ಐತಿ ಅಂದಾಗ ಒಂದೇ ದಿನಕ್ಕೆ 4 ಬೋರ್ ಹೊಡ್ಸಿದ್ರು ಸರ್ ಅವರು. 4 ಬೋರ್ ಹೊಡ್ಸಿದ್ರು. ಅವು 4 ಬೋರ್ ಬಿದ್ದು ಆಗ ಅವು ಎಲ್ಲ ಚಲೋ ಮಾಡಿದ್ವಿ. ನಮಗೆ ನೀರು ಕುಡಿಯೋದೆಲ್ಲ ಸಫಿಷಿಯೆಂಟ್ ಆಯ್ತು ಸರ್ ಊರಿಗೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಸರ್? ಕೋವಿಡ್ ನಾವು ಮನಿಗೂ ಹೋಗಿ ಸರ ಈ ಅದ್ರ ಬಗ್ಗೆ ನಾವು ಅರಿವು ಮೂಡಿಸಿದ್ವಿ ಸರ್. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅದನ್ನು ನಮ್ಗೆ ಹೇಳಿದ್ರಿ, ಹಿಂಗೆ ನೀವು ಮಾಡ್ಬೇಕನ್ನೋ ಒಂದು ಇದನ್ನು ತೋರಿಸಿದ್ರಿ. ಆ ಪ್ರಕಾರ ನಾವು ಮಾರ್ಗಸೂಚಿ ತೋರಿಸಿದ್ರು, ಆ ಪ್ರಕಾರ ನಾವು ಮಾಡಿದ್ವಿ. ಪ್ರತಿ ಮನೆಗೂ ಹೋಗಿ ಹಿಂಗೆ ಅದ್ರ ಬಗ್ಗೆ ನಾವು ಅರಿವು ಮೂಡಿಸಿದ್ವಿ ಸರ್. ಸರಿ, ಈಗ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ವಿಧಾನಸಭೆಯಲ್ಲಿ 5 ಗ್ಯಾರಂಟಿಯಿಂದ ಗೆದ್ರಿ, 135 ಸ್ಥಾನ. 2014 ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ರಿ. 2016 ಹಿಂದ್ಗಡೆ ಹೋಗ್ತಾ ಇದ್ದೇನೆ, ಅವಾಗ ಸಿದ್ದರಾಮಯ್ಯನವರ ಪ್ರಥಮ ಸರ್ಕಾರ ಆಗಿತ್ತು. 2018ರಲ್ಲಿ ಸೋತ್ರಿ, ಅಂದ್ರೆ ಮೈತ್ರಿ ಆಯ್ತು, ಕೊಲಾಬ್ರೇಷನ್ ಆಯ್ತು. ನಂತರ ಅದು ಬೇರೆ ರೀತಿಯಿಂದ ಆಪರೇಷನ್ ಕಮಲ ಅದು ಇದು ಆಯ್ತು. ನಂತರ ಮತ್ತೊಂದು 23ಕ್ಕೆ ಬಹುಮತದಿಂದ ಆಯ್ಕೆ ಆದ್ರಿ. ಆದ್ರೆ ಅದೇ ಬಹುಮತ ಲೋಕಸಭೆಗೆ ಯಾಕೆ ಎಫಲ್ಟ್ ಕೊಡ್ಲಿಲ್ಲ ಸರ್? ಅದೇ ಅಲ್ಲಿ 2,000 ಕೊಡ್ತೇನೆ ಅಂತ ಹೇಳಿದ್ರಿ, ಇಲ್ಲಿ 1 ಲಕ್ಷ ಕೊಡ್ತಾ ಇದ್ರಿ. ಇಲ್ಲಿ ತಿಂಗಳ 2,000 ರೂಪಾಯಿ ಹಾಕ್ತಾ ಇದ್ರಿ, ಇಲ್ಲಿ ತಿಂಗಳ 8,333 ರೂಪಾಯಿ ಹಾಕ್ತಾ ಇದ್ರು. ಯಾಕೆ ನಂಬ್ರಿಲ್ಲ ಜನ ಸರ್? ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೈಕಮಾಂಡ್ ಅಂತ ನಮ್ಗೆ ಡೈರೆಕ್ಷನ್ ಬಂದಿತ್ತು, ಪ್ರತಿ ಮನೆಗೂ ನೀವು ಹೋಗಿ ನಿಮ್ಗೆ ಗ್ಯಾರಂಟಿ ಕಾರ್ಡ್ ಕೊಡ್ರಿ, ನಾವು ಈ ಥರ ಮಾಡ್ತೇವೆ ಅಂತಂದು. ವಿಧಾನಸಭಾದಾಗ ನಾವೇನು ಮಾಡಿದ್ವಿ ಅದೇ ಪ್ರಕಾರ ಲೋಕಸಭೆದಾಗೂ ಮಾಡಿದ್ವಿ. ಪ್ರತಿ ಮನೆ ಡೋರ್ಗೆ ಹೋಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟದ್ದು ನಾವು ಆರಿಸಿ ಬಂದ್ರೆ ಇಷ್ಟು ಗ್ಯಾರಂಟಿ ಅದಾವೆ, 1 ಲಕ್ಷ ರೂಪಾಯಿ ವರ್ಷ ಬರ್ತೈತಿ, ರೈತರ ಸಾಲ ಮನ್ನಾ ಆಕತಿ ಅಂತ ಎಲ್ಲನೂ ಹೇಳಿದ್ವಿ ಸರ. ಆದರೂ ಇದು ಮೋದಿ ಮ್ಯಾಗಲ್ ಒಂದು ಇದಕ್ಕೆ ಅವರು ಜನ ಮನ್ಸೋತು ಹಾಕಿದ್ರೇನೋ ಅನಿಸ್ತದೆ ಸರ್ ನಮ್ಗೆ. ಸುಮಾರು ಅಡ್ವಾನ್ಸ್ಲಿಯಾಗಿ ಮೊದಲನೇ ಲಿಸ್ಟ್ ನಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಇದು ಹಾವೇರಿ ಲೋಕಸಭಾ ಕ್ಷೇತ್ರ, ಹಾವೇರಿ ಗದಗ ಲೋಕಸಭಾ ಆನಂದ ಸ್ವಾಮಿ ಗಡ್ಡದಮಠ ಅವರು ಸುಮಾರು ಕೆಲಸ ಮಾಡಿದ್ರು, ಸುಮಾರು ಫೈಟ್ ಮಾಡಿದ್ರು, ಆದರೂ ಕೂಡ ಪರಾಭವಗೊಂಡ್ರು. ಯಾಕೆ ಸರ್ ಈ ಆನಂದ ಸ್ವಾಮಿಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಏನು ಮಾಡಿಲ್ಲ ಅಂತ ಹೇಳಿ ಅಂತಾರೆ ಹಾವೇರಿ ಜಿಲ್ಲೆಗೆ? ಅದೇ ಹಾವೇರಿ ಜಿಲ್ಲೆ 45,000 ಮತದಿಂದ ಅವ್ರಿಗೆ ಅಂತರಿಂದ ಅವರು ಆಯ್ಕೆ ಆದ್ರಲ್ಲ, ಹೇಗೆ ಸರ್? ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ದರು, ಅದು ಒಂದು ಹೆಸರು ಸರ. ಪ್ಲಸ್ BJPನ ಆಯ್ಸ್ ತೊಂಬರ್ಬೇಕು ಅನ್ನೋದು ಒಂದಿಷ್ಟು ಮಂದಿ ಒಲವು ಸರ, ಮತದಾರ ಬಾಂಧವರದ್ದು. ಈ ನಮ್ಮ ಆನಂದ ಸ್ವಾಮಿ ಗಡ್ಡದಮಠದವರು ಗ್ರೌಂಡ್ ಲೆವೆಲ್ ಒಳಗೆ ಭಾರಿ ವರ್ಕ್ ಮಾಡಿದ್ರು ಸರ. ಆದರೂ ಅವರು ಮತ್ತು ಆ ವರ್ಕ್ ಆಗಲಿಲ್ಲ ಅನ್ನೋಕೆ ಭಾರಿ ದುರಾದೃಷ್ಟಕರ ಸರ. ಈ ಬೊಮ್ಮಾಯಿರು ಅಂದ್ರೆ ಒಂದಿಷ್ಟು ಈ ರಾಜಕಾರಣ ಅಂದ್ರನ ಮೋಸ ಸರ, ರಾಜಕಾರಣ ಅಂದ್ರನ ಮೋಸ ಸರ. ಅವರು ಮುಖ್ಯಮಂತ್ರಿ ಆಗಿರೋ ಒಂದು ಹೆಸರು ಸರ, ಅದ್ರ ಸಂಬಂಧ ಮತ್ತು ಅವರು ಮಾಡಿದಂಥ ಕೆಲಸದಕ್ಕೆ ನೋಡಿ ಹಾಕಿರ್ಬೋದು ಸರ. ಆದ್ರೆ ನಮ್ಮ ಆನಂದ ಸ್ವಾಮಿಯವರು ಆರ್ಚ್ ಬರ್ಬೇಕಂತ ನಾವು ಭಾಳ ಎಫರ್ಟ್ ಹಾಕಿದ್ವಿ ಸರ, ಅದು ಆಗಲಿಲ್ಲ. ಹಿಂಗಾಗಿ ಸರಿ, ಕೊನೆಯದಾಗಿ ಆನಂದ ಸ್ವಾಮಿ ಗಡ್ಡದೇವರಮಠ ಅವರಿಗೆ ಮತ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಿಂದ 9 ಸ್ಥಾನ ಕೊಟ್ಟಿರ್ತಕ್ಕಂಥ ಮತ ಬಾಂಧವರಿಗೆ ಮತ್ತು ಮುಂಬರ್ತಾ ಇರುವಂಥ ತಾಲೂಕ್ ಪಂಚಾಯತ್, ಸರಿ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಮಾಡಿ. ಎಲ್ಲ ನಮ್ಮ ಕರ್ನಾಟಕ ಮತದಾರ ಬಾಂಧವರಿಗೆ ನಮ್ಮ 9 ಸ್ಥಾನವನ್ನು ಆರಿಸಿ ಕೊಟ್ಟಿದ್ದಕ್ಕೆ ಭಾಳ ನಾವು ಕಾಂಗ್ರೆಸ್ ಪಕ್ಷದಿಂದ ಚಿರಋಣಿಯಾಗಿರ್ತೇವೆ. ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆನಂದ ಸ್ವಾಮಿ ಗಡ್ಡದೇವರಮಠರಿಗೆ ನೀವು 37,000 ವೋಟ್ನಿಂದ ಅವರು ಪರಾಭವಗೊಂಡಾರ. ಅಷ್ಟು ಫೈಟ್ ಮಾಡ್ಯಾರ ಅವರು. ಅದನ್ನೆಲ್ಲ ನೀವು ಅವರು ಯಾವತ್ತಿದ್ರೂ ನಿಮ್ಗೆ ಕೆಲಸಕ್ಕೆ ಅವರು ಚಿರಋಣಿಯಾಗಿರ್ತಾರೆ, ಯಾವಾಗಿದ್ರೂ ನೀವು ಕರೆದ್ರೆ ಅವರು ಕೈ ಜೋಡಿಸ್ತಾರ ಅಂತ ಹೇಳ್ತಾ. ಸರಿ, ಮುಂಬರ್ತಾ ಇರುವಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಕರಜಗಿ ತಾಲೂಕ್ ಪಂಚಾಯತಿ ಮತ ಬಾಂಧವರು ನಿಮಗೆ ಮತ ಹಾಕಿ ಸ್ವತಂತ್ರ ಅಭ್ಯರ್ಥಿ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬುವಂಥ ಕೆಲಸ ತಾವು ಮಾಡಿದ್ರಿ. ಮತ್ತು ಮುಂಬರ್ತಾ ಇರುವಂಥ ಆಕಾಂಕ್ಷಿವಾಗಿ ಕರಜಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ ಹೊಸದಾಗಿ ಅಥವಾ ಹಳೇದು ದೇವಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ, ಈ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ 2016 ಒಳಗೆ ನನಗೆ ತಾಲೂಕ್ ಪಂಚಾಯತಿ ಇಂಡಿಪೆಂಡೆಂಟ್ ಆಗಿ ಆರಿಸಿ ತೊಂಬಂತ ಎಲ್ಲ ನನ್ನ ಮತದಾರ ಬಾಂಧವರಿಗೆ ನಾನು ಚಿರಋಣಿಯಾಗಿರ್ತೀನಿ.
ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿ ದೇವಗಿರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗಲಿ, ಇಲ್ಲ ಮರುಕ್ಷೇತ್ರವಾಗಿ ಕರ್ಜಿಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗಲಿ, ಆ ಕ್ಷೇತ್ರ ಆತಂದ್ರೆ ನಾವು ಆಕಾಂಕ್ಷಿ ಇರ್ತೇವೆ. ಅದು ಮುಂದೆ ಜನರ ಕಡೆ ನಮ್ಮ ಅಪೇಕ್ಷೆ, ಅದು ಜನ ಹೆಂಗೆ ತೀರ್ಮಾನ ಮಾಡ್ತಾರೋ ಅದ್ರ ಬಗ್ಗೆ ನಾವು ಬದ್ದಿರ್ತೇವೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಆ, ವೀರಣ್ಣ ಭಾಸ್ಕರ್ ಕುಲಕರ್ಣಿಯವರೇ ಮತ್ತು ವೀರಣ್ಣಗೌಡ್ರೆ, ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಪಾತ್ರ ಮತ್ತು ಈ ಕ್ಷೇತ್ರದ ಮತ ಬಾಂಧವರ ಬಗ್ಗೆ ಕಾಳಜಿ, ಮತ ಬಾಂಧವರ ಬಗ್ಗೆ ವಿಶ್ವಾಸ, ಮತ ಬಾಂಧವರ ಬಗ್ಗೆ ನಂಬಿಕೆ ಅಚಲವಾದಂಥ 2016ರಲ್ಲಿ ಇಟ್ಕೊಂಡಿದ್ರಿ, ಅದೇ ರೀತಿ 2018ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಇಟ್ಕೊಂಡ್ರಿ, ಅದೇ ರೀತಿ ನಿಮಗೆ ವಿಜಯೋತ್ಸವ ಆಚರಣೆಯಾಯಿತು. 2024ರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇಟ್ಟುಕೊಂಡ್ರಿ, ಆದರೆ ಕೆಲವೊಂದಿಷ್ಟು ಕಾರಣದಿಂದ ತಾವು ಪರಾಭವ ಆದರೆ ಮುಂಬರ್ತಾ ಇರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲ್ಲುತ್ತೀವಿ, ಆ ವಿಶ್ವಾಸ ನಮಗೆ ಇದೆ, ಅಚಲವಾದಂಥ ನಂಬಿಕೆ ನಮಗಿದೆ ಅಂತ ತಾವೇನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರಿ, ಈ ವಿಶ್ವಾಸ ಜೊತೆಯಲ್ಲಿ ಮತ್ತು ಮುಂಬರ್ತಾ ಇರುವಂಥ ಕರಜಗಿ ಆಗಿರಲಿ ಅಥವಾ ದೇವಗಿರಿ ಹಳೆ ಕ್ಷೇತ್ರದಲ್ಲಿ ಆಗಿರಲಿ, ಆಕಾಂಕ್ಷಿ ನಾನು ಇದೇನೆ, ರಾಜಕಾರಣದಿಂದ ರಾಜಕಾರಣಕ್ಕೆ ಬಂದಿಲ್ಲ, ರಾಜಕಾರಣದಿಂದ ಅಭಿವೃದ್ಧಿಗಾಗಿ ನಾವು ಬಂದೇನಂತ ತಾವೇನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರಿ. ಮುಂದಿನ ದಿನಮಾನಗಳಲ್ಲಿ ಈ ವಿಚಾರ, ಈ ಯೋಚನೆ ಸದಾಕಾಲ ಹೀಗೆ ಇರಲಿ, ಮತದಾರರಿಗೆ ಹೊರಹೊಮ್ಮುವಂಥ ರೀತಿಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ರಿ, ಅದೇ ರೀತಿ ಇರಲಿ ಮತ್ತು ನಿಮಗೂ ಕೂಡ ಮತದಾರರು ಒಂದು ಬೆನ್ನಿಗೆ ಚಪ್ಪರಿಸುವಂಥ ಕೆಲಸ ಅಂದರೆ ಮುಂದೆ ಅತಿ ಹೆಚ್ಚು ಹೋಗಲಿ ಅನ್ನುವಂಥ ರೀತಿಯಿಂದ ಒಂದು ತಾಲೂಕ್ ಪಂಚಾಯತಿ ಸದಸ್ಯರಂದರೆ ಒಂದು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದರೆ, ಒಂದು ಹಾಲಿ ಸದಸ್ಯರಂದರೆ ಒಂದು ಮಿನಿ ಶಾಸಕರ ರೀತಿಯಿಂದ, ಜಿಲ್ಲಾ ಪಂಚಾಯತಿ ಸದಸ್ಯರಂದರೆ ಒಂದು ಮಿನಿ ಸಚಿವರು, ಒಂದು ಮಿನಿ ಸದಸ್ಯರ ರೀತಿಯ ಶಾಸಕರಿದ್ದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆ ಅವಕಾಶ ನಿಮಗೆ ಸಿಗಲಿ ಅಂತ ಹೇಳ್ತಾ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ.